ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ರಾಜ್ಯದ ವಿವಿಧ ಕಡೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಉಡುಪಿ ಜಿಲ್ಲಾದ್ಯಂತ ಭಾರೀ ಮಳೆ ಹಿನ್ನೆಲೆಯಲ್ಲಿ ನಾಳೆ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಳೆಯೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆ, ಪಿಯುಸಿ, ಐಟಿಐ ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉಡುಪಿ ಡಿಸಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶವನ್ನ ಹೊರಡಿಸಿದ್ದಾರೆ. ವಿಪರೀತ ಮಳೆ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ರು ಶಾಲಾ ಕಾಲೇಜುಗಳಿಗೆ, ಪಿಯುಸಿ, ಐಟಿಐ. ಇಷ್ಟು ದಿವಸ ನಾವು ಅಂಗನವಾಡಿ ಹಾಗೆ ಶಾಲೆಗಳಿಗೆ, ಪ್ರೌಢಶಾಲೆಗಳಿಗೆ ಮಾತ್ರ ರಜೆ ಘೋಷಣೆ ಮಾಡಿದ್ರು. ಈಗ ಪಿಯುಸಿ ಹಾಗೆ ಐಟಿಐ ವಿದ್ಯಾರ್ಥಿಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಅಂದ್ರೆ ಎಷ್ಟು ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಈ ತರ ಎಲ್ಲ ಮಾಡ್ತಾರೆ ನೋಡಿ, ಅದೆಲ್ಲ ವೆರಿ ಡೇಂಜರು. ಅಷ್ಟು ಅರ್ಜೆಂಟ್ ಇದೆ. ಹಾಗಾದ್ರೆ ಅಷ್ಟು ನೀರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬೈಕ್ ತಕೊಂಡು ಹೋಗ್ತಾರೆ. ಇಂಥ ವಿಚಿತ್ರ ಮನುಷ್ಯರು ಕೂಡ ಇರ್ತಾರೆ ಅಲ್ಲಿ. ಇದು ಎಷ್ಟು ಡೇಂಜರ್ ಅಂದ್ರೆ ಅಲ್ಲಿ ಬಳ್ಕೊಂಡು ಹೋಗ್ತಾರೆ ಅಂತ ಸೆಳೆತಾ ಇದೆ. ಆ ನೀರಿನ ರಭಸಕ್ಕೆ ಎಲ್ಲಿ ಉಳಿಯೋಕ್ಕಾಗತ್ತೆ ನೋಡಿ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ರಾಜ್ಯದ ವಿವಿಧ ಕಡೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಉಡುಪಿ ಜಿಲ್ಲಾದ್ಯಂತ ಭಾರೀ ಮಳೆ ಹಿನ್ನೆಲೆಯಲ್ಲಿ ನಾಳೆ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಳೆಯೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆ, ಪಿಯುಸಿ, ಐಟಿಐ ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉಡುಪಿ ಡಿಸಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶವನ್ನ ಹೊರಡಿಸಿದ್ದಾರೆ. ವಿಪರೀತ ಮಳೆ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ರು ಶಾಲಾ ಕಾಲೇಜುಗಳಿಗೆ, ಪಿಯುಸಿ, ಐಟಿಐ. ಇಷ್ಟು ದಿವಸ ನಾವು ಅಂಗನವಾಡಿ ಹಾಗೆ ಶಾಲೆಗಳಿಗೆ, ಪ್ರೌಢಶಾಲೆಗಳಿಗೆ ಮಾತ್ರ ರಜೆ ಘೋಷಣೆ ಮಾಡಿದ್ರು. ಈಗ ಪಿಯುಸಿ ಹಾಗೆ ಐಟಿಐ ವಿದ್ಯಾರ್ಥಿಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಅಂದ್ರೆ ಎಷ್ಟು ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಈ ತರ ಎಲ್ಲ ಮಾಡ್ತಾರೆ ನೋಡಿ, ಅದೆಲ್ಲ ವೆರಿ ಡೇಂಜರು. ಅಷ್ಟು ಅರ್ಜೆಂಟ್ ಇದೆ. ಹಾಗಾದ್ರೆ ಅಷ್ಟು ನೀರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬೈಕ್ ತಕೊಂಡು ಹೋಗ್ತಾರೆ. ಇಂಥ ವಿಚಿತ್ರ ಮನುಷ್ಯರು ಕೂಡ ಇರ್ತಾರೆ ಅಲ್ಲಿ. ಇದು ಎಷ್ಟು ಡೇಂಜರ್ ಅಂದ್ರೆ ಅಲ್ಲಿ ಬಳ್ಕೊಂಡು ಹೋಗ್ತಾರೆ ಅಂತ ಸೆಳೆತಾ ಇದೆ. ಆ ನೀರಿನ ರಭಸಕ್ಕೆ ಎಲ್ಲಿ ಉಳಿಯೋಕ್ಕಾಗತ್ತೆ ನೋಡಿ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ರಾಜ್ಯದ ವಿವಿಧ ಕಡೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಉಡುಪಿ ಜಿಲ್ಲಾದ್ಯಂತ ಭಾರೀ ಮಳೆ ಹಿನ್ನೆಲೆಯಲ್ಲಿ ನಾಳೆ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಳೆಯೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆ, ಪಿಯುಸಿ, ಐಟಿಐ ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉಡುಪಿ ಡಿಸಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶವನ್ನ ಹೊರಡಿಸಿದ್ದಾರೆ. ವಿಪರೀತ ಮಳೆ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ರು ಶಾಲಾ ಕಾಲೇಜುಗಳಿಗೆ, ಪಿಯುಸಿ, ಐಟಿಐ. ಇಷ್ಟು ದಿವಸ ನಾವು ಅಂಗನವಾಡಿ ಹಾಗೆ ಶಾಲೆಗಳಿಗೆ, ಪ್ರೌಢಶಾಲೆಗಳಿಗೆ ಮಾತ್ರ ರಜೆ ಘೋಷಣೆ ಮಾಡಿದ್ರು. ಈಗ ಪಿಯುಸಿ ಹಾಗೆ ಐಟಿಐ ವಿದ್ಯಾರ್ಥಿಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಅಂದ್ರೆ ಎಷ್ಟು ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಈ ತರ ಎಲ್ಲ ಮಾಡ್ತಾರೆ ನೋಡಿ, ಅದೆಲ್ಲ ವೆರಿ ಡೇಂಜರು. ಅಷ್ಟು ಅರ್ಜೆಂಟ್ ಇದೆ. ಹಾಗಾದ್ರೆ ಅಷ್ಟು ನೀರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬೈಕ್ ತಕೊಂಡು ಹೋಗ್ತಾರೆ. ಇಂಥ ವಿಚಿತ್ರ ಮನುಷ್ಯರು ಕೂಡ ಇರ್ತಾರೆ ಅಲ್ಲಿ. ಇದು ಎಷ್ಟು ಡೇಂಜರ್ ಅಂದ್ರೆ ಅಲ್ಲಿ ಬಳ್ಕೊಂಡು ಹೋಗ್ತಾರೆ ಅಂತ ಸೆಳೆತಾ ಇದೆ. ಆ ನೀರಿನ ರಭಸಕ್ಕೆ ಎಲ್ಲಿ ಉಳಿಯೋಕ್ಕಾಗತ್ತೆ ನೋಡಿ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ರಾಜ್ಯದ ವಿವಿಧ ಕಡೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಉಡುಪಿ ಜಿಲ್ಲಾದ್ಯಂತ ಭಾರೀ ಮಳೆ ಹಿನ್ನೆಲೆಯಲ್ಲಿ ನಾಳೆ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಳೆಯೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆ, ಪಿಯುಸಿ, ಐಟಿಐ ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉಡುಪಿ ಡಿಸಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶವನ್ನ ಹೊರಡಿಸಿದ್ದಾರೆ. ವಿಪರೀತ ಮಳೆ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ರು ಶಾಲಾ ಕಾಲೇಜುಗಳಿಗೆ, ಪಿಯುಸಿ, ಐಟಿಐ. ಇಷ್ಟು ದಿವಸ ನಾವು ಅಂಗನವಾಡಿ ಹಾಗೆ ಶಾಲೆಗಳಿಗೆ, ಪ್ರೌಢಶಾಲೆಗಳಿಗೆ ಮಾತ್ರ ರಜೆ ಘೋಷಣೆ ಮಾಡಿದ್ರು. ಈಗ ಪಿಯುಸಿ ಹಾಗೆ ಐಟಿಐ ವಿದ್ಯಾರ್ಥಿಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಅಂದ್ರೆ ಎಷ್ಟು ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಈ ತರ ಎಲ್ಲ ಮಾಡ್ತಾರೆ ನೋಡಿ, ಅದೆಲ್ಲ ವೆರಿ ಡೇಂಜರು. ಅಷ್ಟು ಅರ್ಜೆಂಟ್ ಇದೆ. ಹಾಗಾದ್ರೆ ಅಷ್ಟು ನೀರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬೈಕ್ ತಕೊಂಡು ಹೋಗ್ತಾರೆ. ಇಂಥ ವಿಚಿತ್ರ ಮನುಷ್ಯರು ಕೂಡ ಇರ್ತಾರೆ ಅಲ್ಲಿ.
ಇದು ಎಷ್ಟು ಡೇಂಜರ್ ಅಂದ್ರೆ ಅಲ್ಲಿ ಬಳ್ಕೊಂಡು ಹೋಗ್ತಾರೆ ಅಂತ ಸೆಳೆತಾ ಇದೆ. ಆ ನೀರಿನ ರಭಸಕ್ಕೆ ಎಲ್ಲಿ ಉಳಿಯೋಕ್ಕಾಗತ್ತೆ ನೋಡಿ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ರಾಜ್ಯದ ವಿವಿಧ ಕಡೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಉಡುಪಿ ಜಿಲ್ಲಾದ್ಯಂತ ಭಾರೀ ಮಳೆ ಹಿನ್ನೆಲೆಯಲ್ಲಿ ನಾಳೆ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಳೆಯೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆ, ಪಿಯುಸಿ, ಐಟಿಐ ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉಡುಪಿ ಡಿಸಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶವನ್ನ ಹೊರಡಿಸಿದ್ದಾರೆ. ವಿಪರೀತ ಮಳೆ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ರು ಶಾಲಾ ಕಾಲೇಜುಗಳಿಗೆ, ಪಿಯುಸಿ, ಐಟಿಐ. ಇಷ್ಟು ದಿವಸ ನಾವು ಅಂಗನವಾಡಿ ಹಾಗೆ ಶಾಲೆಗಳಿಗೆ, ಪ್ರೌಢಶಾಲೆಗಳಿಗೆ ಮಾತ್ರ ರಜೆ ಘೋಷಣೆ ಮಾಡಿದ್ರು. ಈಗ ಪಿಯುಸಿ ಹಾಗೆ ಐಟಿಐ ವಿದ್ಯಾರ್ಥಿಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಅಂದ್ರೆ ಎಷ್ಟು ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಈ ತರ ಎಲ್ಲ ಮಾಡ್ತಾರೆ ನೋಡಿ, ಅದೆಲ್ಲ ವೆರಿ ಡೇಂಜರು. ಅಷ್ಟು ಅರ್ಜೆಂಟ್ ಇದೆ. ಹಾಗಾದ್ರೆ ಅಷ್ಟು ನೀರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬೈಕ್ ತಕೊಂಡು ಹೋಗ್ತಾರೆ. ಇಂಥ ವಿಚಿತ್ರ ಮನುಷ್ಯರು ಕೂಡ ಇರ್ತಾರೆ ಅಲ್ಲಿ. ಇದು ಎಷ್ಟು ಡೇಂಜರ್ ಅಂದ್ರೆ ಅಲ್ಲಿ ಬಳ್ಕೊಂಡು ಹೋಗ್ತಾರೆ ಅಂತ ಸೆಳೆತಾ ಇದೆ. ಆ ನೀರಿನ ರಭಸಕ್ಕೆ ಎಲ್ಲಿ ಉಳಿಯೋಕ್ಕಾಗತ್ತೆ ನೋಡಿ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ರಾಜ್ಯದ ವಿವಿಧ ಕಡೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಉಡುಪಿ ಜಿಲ್ಲಾದ್ಯಂತ ಭಾರೀ ಮಳೆ ಹಿನ್ನೆಲೆಯಲ್ಲಿ ನಾಳೆ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಳೆಯೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆ, ಪಿಯುಸಿ, ಐಟಿಐ ವಿದ್ಯಾರ್ಥಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉಡುಪಿ ಡಿಸಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶವನ್ನ ಹೊರಡಿಸಿದ್ದಾರೆ. ವಿಪರೀತ ಮಳೆ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ರು ಶಾಲಾ ಕಾಲೇಜುಗಳಿಗೆ, ಪಿಯುಸಿ, ಐಟಿಐ. ಇಷ್ಟು ದಿವಸ ನಾವು ಅಂಗನವಾಡಿ ಹಾಗೆ ಶಾಲೆಗಳಿಗೆ, ಪ್ರೌಢಶಾಲೆಗಳಿಗೆ ಮಾತ್ರ ರಜೆ ಘೋಷಣೆ ಮಾಡಿದ್ರು. ಈಗ ಪಿಯುಸಿ ಹಾಗೆ ಐಟಿಐ ವಿದ್ಯಾರ್ಥಿಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಅಂದ್ರೆ ಎಷ್ಟು ವಿಪರೀತ ಮಳೆ ಆಗ್ತಾ ಇದೆ. ಜೊತೆಗೆ ಈ ತರ ಎಲ್ಲ ಮಾಡ್ತಾರೆ ನೋಡಿ, ಅದೆಲ್ಲ ವೆರಿ ಡೇಂಜರು. ಅಷ್ಟು ಅರ್ಜೆಂಟ್ ಇದೆ. ಹಾಗಾದ್ರೆ ಅಷ್ಟು ನೀರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬೈಕ್ ತಕೊಂಡು ಹೋಗ್ತಾರೆ. ಇಂಥ ವಿಚಿತ್ರ ಮನುಷ್ಯರು ಕೂಡ ಇರ್ತಾರೆ ಅಲ್ಲಿ. ಇದು ಎಷ್ಟು ಡೇಂಜರ್ ಅಂದ್ರೆ ಅಲ್ಲಿ ಬಳ್ಕೊಂಡು ಹೋಗ್ತಾರೆ ಅಂತ ಸೆಳೆತಾ ಇದೆ. ಆ ನೀರಿನ ರಭಸಕ್ಕೆ ಎಲ್ಲಿ ಉಳಿಯೋಕ್ಕಾಗತ್ತೆ ನೋಡಿ.